ನಮಸ್ಕಾರ ಸ್ನೇಹಿತರೆ, IPL 2024 ವೇಳಾಪಟ್ಟಿ ಬಿಡುಗಡೆ ಮಾಡಿದ BCCI. ಹಾಗಾದ್ರೆ RCBಯ ಮೊದಲ ಪಂದ್ಯ ಯಾರ ವಿರುದ್ಧ ಗೊತ್ತಾ? IPL ನ ಸಂಪೂರ್ಣ ವೇಳಾಪಟ್ಟಿ ಹೇಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ವಿರಾಟ್ ಕೊಹ್ಲಿ ಹಾಗೂ MS ಧೋನಿ ಇವರಿಬ್ಬರಲ್ಲಿ IPL ಕಂಡ ಅತ್ಯುತ್ತಮ ಆಟಗಾರ ಯಾರು ಎನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಜೂನ್ ನಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾದಲ್ಲಿ ICC T20 ವಿಶ್ವಕಪ್ 2024 ಆಯೋಜಿಸಲಾಗಿದೆ. ಭಾರತೀಯ ಕ್ರಿಕೆಟ್ ತಂಡ 10 ವರ್ಷಗಳಲ್ಲಿ ಮೊದಲ ICC ಟ್ರೋಫಿಯನ್ನ ಗೆಲ್ಲುವ ಗುರಿಯನ್ನ ಇಟ್ಟುಕೊಂಡಿದ್ದು ಈ ಟೂರ್ನಿ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ಈ ಮೆಗಾ ಟೂರ್ನಿಮೆಂಟ್ಗೂ ಮೊದಲು ಟೀಮ್ ಇಂಡಿಯಾಕ್ಕೆ ಯಾವುದೇ ಅಂತಾರಾಷ್ಟ್ರೀಯ T20 ಸರಣಿ ಇಲ್ಲದಿರುವುದರಿಂದಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 16ರ ಆವೃತ್ತಿಯು ಬಹಳ ಮಹತ್ವದ್ದಾಗಿದೆ ಬಂಧುಗಳೇ. ಇದೀಗ ವಿಶ್ವದ ನಂಬರ್ 1 T20 ಲೀಗ್ ಬಗ್ಗೆ ಮಹತ್ವದ ಮಾಹಿತಿ ಹೊರಬಿದ್ದಿದ್ದು ದಿನಾಂಕವನ್ನ ದೃಢೀಕರಿಸಲಾಗಿದೆ ಬಂಧುಗಳೇ. ಹೌದು, ಕ್ರಿಕ್ ಬಜ್ ನ ವರದಿಯ ಪ್ರಕಾರ IPL 2024 ಈ ಬಾರಿಯ ಮಾರ್ಚ್ 22ರಿಂದ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಇದು ಸುಮಾರು 2 ತಿಂಗಳುಗಳ ಕಾಲ ನಡೆಯಲಿದ್ದು ಫೈನಲ್ ಪಂದ್ಯವು ಮೇ 26ರಂದು ಏರ್ಪಡಿಸಲಾಗಿದೆ. ಅಂದ್ರೆ ಒಟ್ಟು 2 ತಿಂಗಳುಗಳಲ್ಲಿ ಬರೋಬ್ಬರಿ 10 ತಂಡಗಳ ನಡುವೆ 70 ಪಂದ್ಯಗಳನ್ನ ಆಯೋಜಿಸಲಾಗಿದೆ. ಇದನ್ನ ಹೊರತುಪಡಿಸಿ ಪ್ಲೇ ಆಫ್ ಹಾಗೂ ಫೈನಲ್ ಪಂದ್ಯಗಳು ಸಹ ಇವೆ ಬಂಧುಗಳೇ. ಅಲ್ಲದೆ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾದ ಬಳಿಕ ಅಧಿಕೃತ ವೇಳಾಪಟ್ಟಿ ಬಿಡುಗಡೆ ಮಾಡುವುದಾಗಿ BCCI ಹೇಳಿದೆ. ಇನ್ನು ನಮ್ಮ ನೆಚ್ಚಿನ ತಂಡವಾದ RCB ತಂಡವು ತನ್ನ ಮೊದಲ ಪಂದ್ಯವನ್ನ ಮುಂಬೈ ಇಂಡಿಯನ್ಸ್ ವಿರುದ್ಧ ಏಪ್ರಿಲ್ 2ರಂದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳದಲ್ಲಿ ಆಡಲಿದೆ ಬಂಧುಗಳೇ. ಇನ್ನು IPL 2024 ಮೊದಲ ಪಂದ್ಯವು ಮಾರ್ಚ್ 22ರಂದು ಗುಜರಾತ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆಯಲಿದೆ ಬಂಧುಗಳೇ, ನಿಮಗೇನನ್ಸುತ್ತದೆ? ಈ ಬಾರಿಯ IPL ಟೈಟಲ್ ಅನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.